ಸುಭಾಷಿತಗಳು ಸಂಸ್ಕೃತ ಶಬ್ದಗಳ ಮತ್ತೊಂದು ಆಯಾಮವನ್ನು ನಾವು ಪರಿಶೋಧಿಸಿದೆವು. ದಿನಕ್ಕೊಂದು ಶ್ಲೋಕ ಎಂಬ ಉಪಕ್ರಮದ ಅಡಿಯಲ್ಲಿ ಹಲವು ಆಯ್ದ ಸುಭಾಷಿತಗಳನ್ನು ನಾವು ಪರಿಚಯಿಸಿದೆವು. ನೈತಿಕ ಉಪದೇಶ, ಪ್ರಾಪಂಚಿಕ ಜ್ಞಾನ ಮತ್ತು ಪ್ರಾಮಾಣಿಕವಾದ ನ್ಯಾಯಬದ್ಧವಾದ ಕಾರ್ಯಗಳನ್ನು ಮಾಡಲು ಮಾರ್ಗದರ್ಶನ ಇತ್ಯಾದಿಗಳಿಗೆ ಸುಭಾಷಿತಗಳು ಹೆಸರುವಾಸಿಯಾಗಿವೆ. ಜ್ಞಾನಯಜ್ಞ 18 ಅಧ್ಯಾಯಗಳಲ್ಲಿ 700 ಶ್ಲೋಕಗಳಿಂದ ಕೂಡಿದ ಶ್ರೀಮದ್ ಭಗವದ್ಗೀತೆಯನ್ನು ದಿನಕ್ಕೊಂದು ಶ್ಲೋಕ ಎಂಬ ಮಾಲಿಕೆಯಲ್ಲಿ ಅದನ್ನು ಪಠಿಸಿ ಅಧ್ಯಯನ ಮಾಡಬೇಕೆಂದಿದ್ದವರಿಗೆ ದೃಶ್ಯ ಮಾಧ್ಯಮದ ಮೂಲಕ ನಾವು ಪ್ರಸ್ತುತಪಡಿಸಿದೆವು. ಭಗವಾನ್ ಶ್ರೀಕೃಷ್ಣನು ಸ್ವಯಂ ಜ್ಞಾನಯಜ್ಞ ಎಂದು ಕರೆಯಲಾದ ಯಜ್ಞವನ್ನು ನಾವು ಈ ಪ್ರಕಾರ ಪೂರೈಸಿದೆವು. ಬ್ರಹ್ಮವಿದ್ಯೆ ಭಗವದ್ಗೀತೆಯು ಬ್ರಹ್ಮವಿದ್ಯೆ ಎಂಬುದಾಗಿ ಪ್ರಖ್ಯಾತಿ ಹೊಂದಿದೆ. ಅದರ ಅಧ್ಯಯನದ ಮುಖಾಂತರ ನಾವು ಸ್ವಲ್ಪ ಜ್ಞಾನವನ್ನು ಗಳಿಸಿದ್ದೇವೆ. ಈ ಜ್ಞಾನವನ್ನು ಗಳಿಸುವುದರ ಉದ್ದೇಶವೆಂದರೆ ಮುಕ್ತಿಯ ಪರಮಪದವಾದ ಸಿದ್ಧಿಯನ್ನು ಪಡೆಯುವುದು. ಅದುವೇ ಜ್ಞೇಯ. ಇದು ಸಾಧನೆ ಅಥವಾ ಉಪಾಸನೆಯನ್ನು ಒಳಗೊಂಡಿದೆ. ಯೋಗಶಾಸ್ತ್ರ ಭಗವದ್ಗೀತೆಯನ್ನು ಯೋಗಶಾಸ್ತ್ರವೆಂದೂ ಕರೆಯುತ್ತಾರೆ. ಸಾಧನೆಯ ಮಾರ್ಗದಿಂದ ಸಿದ್ಧಿಯನ್ನು ಹೊಂದಲು ಕೃಷ್ಣನು 4 ವಿವಿಧ ರೀತಿಯ ಯೋಗಾಭ್ಯಾಸಗಳನ್ನು ವಿವರಿಸುತ್ತಾನೆ. ಜ್ಞಾನಯೋಗ, ಕರ್ಮಯೋಗ, ಧ್ಯಾನಯೋಗ ಮತ್ತು ಭಕ್ತಿಯೋಗ. ಈ ಎಲ್ಲವನ್ನೂ ಒಂದೊಂದಾಗಿ ಅಭ್ಯಾಸ ಮಾಡಲು ಒಂದು ಸಮಗ್ರವಾದ ಅನುಸಂಧಾನವನ್ನು ಕಾರ್ಯರೂಪಕ್ಕೆ ತರುವುದು ಅಪೇಕ್ಷಣೀಯವಾಗಿದೆ. ಉಪನಿಷತ್ ಮೇಲಾಗಿ ಭಗವದ್ಗೀತೆಯನ್ನು ಒಂದು ಉಪನಿಷತ್ ಎಂದೂ ಪರಿಗಣಿಸಬಹುದಾಗಿದೆ. ಆಚಾರ್ಯ ಅಥವಾ ಗುರುವು ತನ್ನ ಶಿಷ್ಯನಿಗೆ ಆದೇಶ ಮತ್ತು ಉಪದೇಶವನ್ನು ಕೊಡುವುದರ ಮೂಲಕ ಜ್ಞಾನವನ್ನು ನೀಡುತ್ತಾನೆ ಎಂಬುದು ಪವಿತ್ರ ಗ್ರಂಥವಾದ ಉಪನಿಷತ್ತಿನಲ್ಲಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಗೀತಾಚಾರ್ಯ, ಹಾಗೆಯೇ ಅರ್ಜುನನಿಗೆ ಪ್ರೀತಿಯ ಹಿತೈಷಿಯೂ ಸಹ. ಹಲವಾರು ಗಹನ ವಿಚಾರಗಳ ಬಗ್ಗೆ ಅರ್ಜುನನಿಗೆ ಉಪದೇಶ ಮಾಡುವ ಮೂಲಕ ನಮಗೆಲ್ಲರಿಗೂ ಬೋಧಿಸುತ್ತಾನೆ ಕೃಷ್ಣ. ಕೊನೆಯಲ್ಲಿ ತನ್ನ ಉಪದೇಶದ ಸಾರವನ್ನು ಒಟ್ಟುಗೂಡಿಸಿ ಗೀತಾಚಾರ್ಯನು ಈ ಕೆಳಗಿನ ಸಾಲುಗಳಲ್ಲಿ ಬರೆದಿರುವಂತೆ ಹೇಳುತ್ತಾನೆ.